ಲೋಕಸಭಾ ಚುನಾವಣಾ ಸಂಗ್ರಾಮದ ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ ಬ್ಯುಸಿಯಾಗಿದೆ. ಈ ನಡುವೆ ಕಾಂಗ್ರೆಸ್ಗೆ ಐಸ್ನ ಭೀತಿ ಶುರುವಾಗಿದೆ. ಈ ಐಸ್ ಅಂದ್ರೆ ಏನು ಅಂತ ಹೇಳಿ ಯೋಚನೆ ಮಾಡಿದ್ರೆ ಬೇರೇನೂ ಅಲ್ಲ, ICE ಅಂದ್ರೆ IT, CBI ಮತ್ತು ED ಈ ಮೂರು ತನಿಖಾ ಸಂಸ್ಥೆಗಳ ಭಯ ಇದೀಗ ಕಾಂಗ್ರೆಸ್ ನಾಯಕರನ್ನ ಕಾಡೋಕೆ ಪ್ರಾರಂಭವಾಗಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ED ಅಧಿಕಾರಿಗಳ ವಶದಲ್ಲಿದ್ದಾರೆ ಸದ್ಯಕ್ಕೆ. ಅರವಿಂದ್ ಕೇಜ್ರಿವಾಲ್ ಅವರು ಇದಾದ ಬೆನ್ನಲ್ಲೇ ತಮ್ಮ ಪಕ್ಷದ ನಾಯಕರ ಮೇಲೂ ಕೂಡ ಇಂಥದ್ದೇ ತನಿಖಾ ಸಂಸ್ಥೆಗಳ ಅಸ್ತ್ರವನ್ನ ಪ್ರಯೋಗ ಮಾಡಬಹುದು ಬಿಜೆಪಿ ಪಾಳೆಯ, ಅರ್ಥಾತ್ ಕೇಂದ್ರ ಸರ್ಕಾರ ಅನ್ನೋ ಭಯ ಕಾಂಗ್ರೆಸ್ ಅನ್ನ ಕಾಡೋಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರ ಈ ತನಿಖಾ ಸಂಸ್ಥೆಗಳನ್ನೇ ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ಳೋ ಅಪಾಯ ಇದೆ ಅನ್ನೋದು ಕಾಂಗ್ರೆಸ್ನ ಅನಿಸಿಕೆ. ಹೀಗಾಗಿ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ಗೆ ED, IT ಆತಂಕ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಹಾಗೆ ಶಾಸಕರ ಜೊತೆ ಸುದೀರ್ಘ ಸಭೆಯನ್ನ ಕೂಡ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು. ಕೆಲವು ಕಿವಿಮಾತುಗಳನ್ನ ಕೂಡ ಶಾಸಕರುಗಳಿಗೆ ನಾಯಕರುಗಳಿಗೆ ನೀಡಿದ್ದಾರೆ ಉಭಯ ನಾಯಕರು. ಹಾಗಾದ್ರೆ ಮುಖ್ಯಮಂತ್ರಿಗಳು ಈ ಐಸ್ ವಿಚಾರದಲ್ಲಿ ಕಾಂಗ್ರೆಸ್ ಪಾಳೆಯದ ನಾಯಕರಿಗೆ ಕೊಟ್ಟಿರುವ ಎಚ್ಚರಿಕೆ ಏನು ಗಮನಿಸ್ತಾ ಹೋಗೋಣ. ED, IT ಅಧಿಕಾರಿಗಳು ಚುನಾವಣೆ ಸಂದರ್ಭದಲ್ಲಿ ಆಕ್ಟಿವ್ ಆಗಿದ್ದಾರೆ, ನಿಮ್ಮ ಗಮನದಲ್ಲಿ ಈ ವಿಚಾರ ಇರಲಿ ಅನ್ನೋದು ಮೊದಲ ಸೂಚನೆ. ಕಾಂಗ್ರೆಸ್ ಸರ್ಕಾರವಿದೆ ರಾಜ್ಯದಲ್ಲಿ, ಇದೇ ಕಾರಣಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರ ಮೇಲೆ ಈ ತನಿಖಾ ಸಂಸ್ಥೆಗಳ ಅಧಿಕಾರಿಗಳ ಕಣ್ಣು ಇದ್ದೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಾನಿಟರ್ ಆಗ್ತಾ ಇರುವ ಸಾಧ್ಯತೆ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಈ ತನಿಖಾ ಸಂಸ್ಥೆಗಳು ಆಕ್ಟಿವ್ ಆಗಿದೆ ಅನ್ನೋ ಮಾಹಿತಿ ತಮಗೆ ಇರಲಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ನ ಕೆಲ ಪ್ರಭಾವಿ ನಾಯಕರುಗಳನ್ನ ಕೇಸ್ಗಳ ಮೇಲೆ ಕೇಸ್ ಹಾಕಿ ED ಅಥವಾ IT ಅಥವಾ ಇತರೆ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಅವರ ಕೈಯನ್ನ ಕಟ್ಟಾಕೋ ಪ್ರಯತ್ನ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ವಿಶೇಷವಾಗಿ ಚುನಾವಣೆ ಬಂತು ಅಂತಂದ್ರೆ ಎಲ್ಲಾ ಪಕ್ಷಗಳು ಕೂಡ ಪಕ್ಷಾತೀತವಾಗಿ ಮತದಾರರಿಗೆ ಆಮಿಷ ಒಡ್ಡುವ ಸಲುವಾಗಿ ಹಂಚಲಾಗುವ ಹಣ, ಬೆಲೆ ಬಾಳುವ ಗಿಫ್ಟ್ಗಳು, ಇಂಥ ವಿಚಾರಗಳ ಸಂದರ್ಭದಲ್ಲೂ ಕೂಡ ಈ ತನಿಖಾ ಸಂಸ್ಥೆಗಳು ನಿಗಾ ವಹಿಸಿದ್ದು ಕಾಂಗ್ರೆಸ್ ನಾಯಕರ ಮೇಲೆ ಹೆಚ್ಚಿನ ನಿಗಾ ಇಟ್ಟಿರುವ ಸಾಧ್ಯತೆಗಳಿದೆ. ಹೀಗಾಗಿ ಮತದಾರರನ್ನ ಓಲೈಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹಣವನ್ನು ಅಥವಾ ಗಿಫ್ಟ್ ಅನ್ನು ಹಂಚೋಕ್ ಮುಂಚೆ ಜಾಗರೂಕರಾಗಿರಿ ಅನ್ನೋ ಸಂದೇಶವನ್ನ ಕೂಡ ನೀಡಲಾಗಿದೆ. ಇನ್ನು ಕೇವಲ ಈ ರೀತಿ ಬಹಿರಂಗವಾಗಿ ಹಂಚುವಂತಹ ಗಿಫ್ಟ್ಗಳು ಅಥವಾ ಬಹಿರಂಗವಾಗಿ ಆಗುವಂತಹ ಚಟುವಟಿಕೆಗಳು ಮಾತ್ರವಲ್ಲ, ಬದಲಾಗಿ ನಿಮ್ಮ ಪರ್ಸನಲ್ ಮಾತುಕತೆಗಳು, ಫೋನ್ನಲ್ಲಿ ನಡೆಯುವಂತಹ ಮಾತುಕತೆಗಳು, ಇದರ ಬಗ್ಗೆ ಕೂಡ ನಿಗಾ ಇಡಿ, ಗಮನ ಇಡಿ. ಅದರಲ್ಲೂ ಫೋನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಣದ ವ್ಯವಹಾರದ ಬಗ್ಗೆ ಮಾತನಾಡಬೇಡಿ ಅನ್ನೋ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಫೋನ್ ಟ್ಯಾಪ್ ಆಗೋ ಸಾಧ್ಯತೆ ಇದೆ ಅನ್ನೋ ಭೀತಿ, ಆ ಭೀತಿಯ ಹಿನ್ನೆಲೆಯಲ್ಲೇ ನೀಡಲಾಗಿದೆ ಸೂಚನೆ. ಫೋನ್ನಲ್ಲಿ ರಹಸ್ಯ ಮಾತುಕತೆಯನ್ನ ನಡೆಸಲೇಬೇಡಿ, ಅದು ಅಪಾಯಕ್ಕೆ ನೇರವಾಗಿ ಆಹ್ವಾನ ನೀಡಿದಂತೆ ಅನ್ನೋ ಸೂಚನೆಯನ್ನ ಕೂಡ ಕಾಂಗ್ರೆಸ್ನ ಉಭಯ ನಾಯಕರು ತಮ್ಮ ಪಕ್ಷದ ಇತರೆ ನಾಯಕರಿಗೆ ನೀಡಿದ್ದಾರೆ. ಸ್ಥಳೀಯ ನಾಯಕರ ಮೇಲೆ ಡಿಪೆಂಡ್ ಆಗಬೇಡಿ, ಯಾರ್ಯಾರ ಕನೆಕ್ಷನ್ ಎಲ್ಲೆಲ್ಲಿರುತ್ತೆ ಹೇಳಲಿಕ್ಕೆ ಆಗೋದಿಲ್ಲ, ಹೆಚ್ಚಿಗೆ ಅವಲಂಬನೆ ಬೇಡ, ರಹಸ್ಯಗಳನ್ನ ಯಾರ ಮುಂದೆ ಕೂಡ ತೆಗೆದಿಡುವ ಪ್ರಯತ್ನ ಮಾಡೋದು ಬೇಡ, ಗೌಪ್ಯ ವಿಷಯಗಳನ್ನ ಎಲ್ಲದರ ಎದುರು ಅಪ್ಪಿತಪ್ಪಿ ಕೂಡ ಮಾತನಾಡಬೇಡಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಪಕ್ಷದ ವ್ಯವಹಾರವನ್ನ ಜವಾಬ್ದಾರಿ ವ್ಯಕ್ತಿಗೆ ನೀಡಿ, ನಿಮ್ಗೆ ಯಾರೋ ಆಪ್ತರು, ಎಷ್ಟೋ ವರ್ಷದಿಂದ ಪರಿಚಿತರು ಅನ್ನೋ ಕಾರಣಕ್ಕೆ ಅವರಿಗೆ ನೀಡಿಬಿಡಬೇಡಿ, ಬದಲಾಗಿ ಪಕ್ಷದಿಂದ ಅಧಿಕೃತವಾಗಿ ನೇಮಿಸಲಾಗಿರುವ ವ್ಯಕ್ತಿಗೆ ಮಾತ್ರ ನಿಮ್ಮ ವ್ಯವಹಾರಗಳ ಬಗ್ಗೆ ಡೀಟೇಲ್ಸ್ ಅನ್ನ ನೀಡಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಹೊಸಬರಿಗೆ, ಅಪರಿಚಿತರಿಗೆ ಜವಾಬ್ದಾರಿಯನ್ನ ಕೊಡೋದು ಬೇಡ. ಹೊಸದಾಗಿ ಪಕ್ಷ ಸೇರ್ಪಡೆ ಆಗುವವರ ಮೇಲೆ ನೀವೇನೇ ಗಮನವನ್ನ ಇಡೋದು ಈಗ ಅತ್ಯವಶ್ಯಕ. ಬೇಕಾಬಿಟ್ಟಿಯಾಗಿ ಸ್ಥಳೀಯರ ಸೇರ್ಪಡೆ ಬೇಡ. ಪಕ್ಷಕ್ಕೆ ಬರ್ತೀವಿ ಅಂತ ಅಂದ್ರು ಅನ್ನೋ ಕಾರಣಕ್ಕೆ ಯಾರ್ಯಾರನ್ನೂ ಸೇರಿಸ್ಕೊಂಡ್ಬಿಡ್ಬೇಡಿ. ಸೇರಿಸ್ಕೊಳ್ಳೋಕೆ ಮುಂಚೆ ಅವರ ಪೂರ್ವಾಪರವನ್ನ ವಿಚಾರಿಸಿ, ಹಾಗಿನ್ ಕೇಸ್ ನೀವು ಸೇರಿಸ್ಕೊಂಡ್ರೂ ಕೂಡ ಅವ್ರ ಮೇಲೆ ಹೆಚ್ಚಿಗೆ ಡಿಪೆಂಡ್ ಆಗಬೇಡಿ. ಪಕ್ಷದ ರಹಸ್ಯಗಳನ್ನ, ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ತಿರುವ ಚಟುವಟಿಕೆಗಳ ರಹಸ್ಯವನ್ನ ಅವರ ಮುಂದೆ ಪ್ರಸ್ತಾಪ ಮಾಡಬೇಡಿ. ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಕೂಡ ಎಚ್ಚರವನ್ನು ವಹಿಸಿ, ಅದು ಮಾಧ್ಯಮಗಳ ಸಮ್ಮುಖದಲ್ಲಿ ಅಥವಾ ಜನರ ಸಮ್ಮುಖದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಚ್ಚರಿಕೆಯಿಂದ ವ್ಯವಹರಿಸಿ. ಅದರಲ್ಲೂ ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ಅಬ್ಬರದ ಭಾಷಣವನ್ನು ಮಾಡುವಾಗ ಪದಗಳ ಬಳಕೆ ಬಗ್ಗೆ ಗಮನವನ್ನು ವಹಿಸಿ. ಎಷ್ಟೇ ಆವೇಶ, ಆಕ್ರೋಶ ಇದ್ರೂ ಕೂಡ ಅಗೌರವ ಅಥವಾ ಹಗುರ ಮಾತುಗಳನ್ನು ಮಾಡಬೇಡಿ. ಇದನ್ನೂ ಕೂಡ ಅಸ್ತ್ರವಾಗಿ ಬಳಸಿಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಸೂಚನೆಯನ್ನ ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ನೀಡಿದ್ದಾರೆ.